ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಹೇಗಿದೆ ಅಂತ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಇಟ್ಟರೆ ಶಗಣಿಯಾದೆ, ತಟ್ಟಿದರೆ ಕುರಳಾದೆ, ಸುಟ್ಟರೆ ಶಿವಶರಣರ ನೊಸಲಿಗೆ ವಿಭೂತಿಯಾದೆ. ಹಾಗೆ ನಾನು ಎವ್ರಿ ಮಾರ್ನಿಂಗ್ ವಿಭೂತಿ ಹಚ್ಕೊಂಡೇ ಸ್ಟಾರ್ಟ್ ಮಾಡೋದು. ನಂತರ ನಾನು ಡೈಲಿ ಮಾರ್ನಿಂಗ್ ಬಿಸಿ ನೀರಲ್ಲಿ ಗೋಮೂತ್ರ ಅರ್ಕನ್ನು ಹಾಕ್ಕೊಂಡು ಕುಡಿತೀನಿ. ಯಾಕಂದರೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೀಗಾಗಿ ನಾನು ಗೋಮೂತ್ರ ಅರ್ಕನ್ನು ಡೈಲಿ ಮಾರ್ನಿಂಗ್ ಕುಡಿತೀನಿ. ಲೆಟ್ ದೋಸೆ ಮಾಡಬೇಕು ಅಂತ ನವಣೆ, ಸಾಮೆ ಅಕ್ಕಿ ಮತ್ತು ಹೆಸರುಬೇಳೆನ ರಾತ್ರಿನೇ ನೆನೆ ಹಾಕಿಬಿಟ್ಟಿದ್ದೆ. ಎಲ್ಲ ಸೇರಿಸಿ ಮಿಕ್ಸಿ ಜಾರಲ್ಲಿ ಮೆಣಸಿನ್ಕಾಯಿ ಹಾಕಿ ರುಬ್ಬಿಟ್ಕೊಂಡೆ. ನಂತರ ನಾನು ಎಲ್ಲ ತರಕಾರಿನ ಉಪ್ಪು ನೀರಲ್ಲಿ ತೊಳ್ಕೊಂಡು ಸರಿಯಾಗಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ನಂತರ ಒಂದು ಬೌಲಲ್ಲಿ ಕಟ್ ಮಾಡಿರುವಂಥ ಸಬ್ಬಸಿಗೆ ಸೊಪ್ಪು, ತುರಿದಿರುವಂಥ ಕ್ಯಾರೆಟು, ಟೊಮ್ಯಾಟೊ, ಆಮೇಲೆ ಈರುಳ್ಳಿನ ಹಾಕಿ ಕಟ್ ಮಾಡಿರುವಂಥ ಕೊತ್ತಂಬರಿ ಎಲ್ಲನೂ ಹಾಕಿ ನಂತರ ರುಬ್ಬಿರುವಂತಹ ನವಣೆ ಪೇಸ್ಟನ್ನು ಹಾಕಿ ಅದಕ್ಕೆ 1 ಕಪ್ಪು ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ. 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಹಿಟ್ಟಿಗೆ ಚಿಲ್ಲಿ ಫ್ಲೇಕ್ಸ್, ಜೀರಿಗೆ, ಉಪ್ಪು ಎಲ್ಲ ಹಾಕ್ಕೊಂಡು ನಂತರ ನೀರು ಹಾಕ್ಕೊಂಡು ದೋಸೆ ಬ್ಯಾಟರ್ ಅದಕ್ಕೆ ನಾನು ಅದನ್ನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನಂತರ ನಾನು ಕ್ಯಾರೆಟ್ ಚಪಾತಿ ಮಾಡಬೇಕು ಅಂತ ಚಪಾತಿ ಹಿಟ್ಟು, ಕ್ಯಾರೆಟು, ಆಮೇಲೆ ಕೊತ್ತಂಬರಿ, ಉಪ್ಪು, ಎಣ್ಣೆ ಎಲ್ಲ ಹಾಕಿ ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಅಷ್ಟರಲ್ಲೇ ನಾನು ದೋಸೆಗೆ ಚಟ್ನಿ ಮಾಡಬೇಕು ಅಂತ ನೆನೆಸಿರೋ ಶೇಂಗಾ ಕಾಳು ಬಳಸ್ಕೊಂಡು ಒಂದು ಚಟ್ನಿ ರೆಡಿ ಮಾಡಿಕೊಂಡೆ. ಸಿಂಪಲ್ಲಾಗೇ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವರು ಎದ್ದು ನನ್ನ ಜೊತೆ ಹೆಲ್ಪ್ ಮಾಡ್ತಾರೆ. ಮಾರ್ನಿಂಗು ನಾನು ಆಲೂಗಡ್ಡೆ ಬೇಯಿಸಿಟ್ಟಿದ್ದೆ. ಅವರು ನನಗೆ ಅದರದ್ದು ಸಿಪ್ಪೆನೆಲ್ಲ ತೆಗೆದುಕೊಟ್ರು. ಅಷ್ಟರಲ್ಲೇ ನಾನು ಚಪಾತಿಗೋಸ್ಕರ ಸಿಂಪಲ್ಲಾಗಿ ಒಂದು ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊಂಡ್ಬಿಟ್ಟೆ. ಅಷ್ಟರಲ್ಲಿ ಅವರು ನಮಗೋಸ್ಕರ ಟೀನ ಮಾಡ್ತಾಯಿದ್ರು. ಪಕ್ಕದಲ್ಲೇ ಟೀ ಮಾಡಿ ಕಪ್ಪಿಗೆ ಹಾಕಿದರು. ಇಬ್ಬರು ಟೀ ಕುಡಿದು, ಅವರು ಹಾಲನ್ನೇ ಕುಡಿಯೋದು. ಮಾರ್ನಿಂಗ್ ಎದ್ದ ತಕ್ಷಣ ಹಾಲು ಕುಡಿತಾರೆ. ನಾನು ಟೀ ಕುಡಿದು ಚಪಾತಿನೆಲ್ಲ ಲಟ್ಸಿಟ್ಕೊಂಡ್ಬಿಟ್ಟೆ. ಅಷ್ಟರಲ್ಲೇ ನಮ್ಮ ಮನೆಯವರು ಮನೆಯನ್ನೆಲ್ಲ ಕಸ ಗುಡಿಸ್ಕೊಳ್ತಾ ಇದ್ರು. ಯೂಶ್ವಲಿ ನಾವಿಬ್ಬರು ಮನೆ ಕೆಲಸನೆಲ್ಲ ಶೇರ್ ಮಾಡಿಕೊಂಡೇ ಮಾಡ್ತೀವಿ. ಯಾಕಂದರೆ ಮಾರ್ನಿಂಗ್ ಇಬ್ಬರು ಸೇರಿ ವರ್ಕಿಗೆ ಹೋಗೋ ಕಾರಣ ನಾವಿಬ್ಬರು ಎಲ್ಲ ಮನೆ ಕೆಲಸನೂ ಶೇರ್ ಮಾಡಿಕೊಂಡೇ ಮಾಡೋದು. ಅಷ್ಟರಲ್ಲೇ ನಾನು ನಮ್ಮ ಚಪಾತಿನೆಲ್ಲ ಬೇಯಿಸ್ಕೊಂಡ್ಬಿಟ್ರಾಯ್ತು ಅಂತ ಬೇಯಿಸ್ತಾ ಇದ್ದೀನಿ. ಬೇಯಿಸ್ಕೊಂಡು ನಂತರ ನವಣೆ ದೋಸೆನ ಹಾಕ್ಕೊಂಡ್ಬಿಟ್ಟೆ. ದೋಸೆನೆಲ್ಲ ಒಂದಿಷ್ಟು ಹಾಕಿಟ್ಕೊಂಡ್ಬಿಟ್ಟು ನಂತರ ಟಿಫಿನ್ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ಟಿಫಿನ್ ಬಾಕ್ಸ್ ಎಲ್ಲ ಕಟ್ಕೊಳ್ತಾ ಇದ್ದೀನಿ. ಅವ್ರದ್ದು ನಂದು 2 ಟಿಫಿನ್ ಬಾಕ್ಸನ್ನು ಕಟ್ಕೊಂಡ್ವಿ. ಇವರು ಟಿಫಿನ್ ಬ್ಯಾಗ್ ತೊಗೊಂಡು ಆಫೀಸ್ಗೆ ಹೊರಟರು. ನಾನು ಸ್ನಾನ ಮಾಡಿ ಬಂದುಬಿಟ್ಟು ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡೆ. ನಾನು ಆಫೀಸ್ಗೆ ಹೋಗಬೇಕಲ್ವಾ, ಹೀಗಾಗಿ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟೆ. ಅಷ್ಟರಲ್ಲೇ ನಮ್ಮ ಮನೆಯವರು ನನ್ನ ಟಿಫಿನ್ ಬಾಕ್ಸನ್ನು ನನ್ನ ಬ್ಯಾಗಲ್ಲಿ ಹಾಕಿಟ್ಟಿದ್ರು. ನಾನು ಆ ಬ್ಯಾಗನ್ನು ತೊಗೊಂಡು ನಾನು ಆಫೀಸ್ಗೆ ಹೊರಟೆ. ಎಲ್ಲ ಲೈಟ್ಸ್ನ ಆಫ್ ಮಾಡಿ ಆಫೀಸ್ಗೆ ಹೊರಟೆ. ಹೇಗಿದೆ ನನ್ನ ಈ ಮಾರ್ನಿಂಗ್ ವ್ಲಾಗ್? ಹೋಪ್ ಎಲ್ರಿಗೂ ಲೈಕ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.